ನಮಸ್ಕಾರ, ವಿಕಸನ ಟಿವಿಗೆ ಸ್ವಾಗತ. ನಾನು ವಿದ್ಯಶ್ರೀ ನಾರಾಯಣ್. ಇದೀಗ ಹೆಡ್ಲೈನ್. ಕಲ್ಲಡ್ಕ ಶ್ರೀರಾಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಯಿತು 12ನೇ ವರ್ಷದ ರಾಷ್ಟ್ರೀಯ ವಿಚಾರ ಸಂಕಿರಣ. ಏಪ್ರಿಲ್ 2ಕ್ಕೆ ರಾಮಾಯಣ ಫಸ್ಟ್ ಲುಕ್ ರಿಲೀಸ್. ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನಲ್ಲಿ ನಡೆಯಿತು ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ. ಪುತ್ತೂರಿನ ವಿವೇಕಾನಂದ ಮಹಾವಿದ್ಯಾಲಯ ಸ್ವಾಯತ್ತ ಇಲ್ಲಿನ ಮಹಿಳಾ ಸಂಘ ಮತ್ತು ಐಕ್ಯುಎಸಿಯ ಜಂಟಿ ಆಶ್ರಯದಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ, ದೃಷ್ಟಿಕೋನಗಳು ಮತ್ತು ಅಭ್ಯಾಸಗಳು ಎಂಬ ಕೌಶಲ್ಯವರ್ಧನಾ ಕಾರ್ಯಕ್ರಮ ನಡೆಯಿತು. ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯೆ ಶುಭಾ ಅಡಿಗ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹಿಳಾ ದಿನವನ್ನು ಆಕೆಯ ಕರ್ತವ್ಯವನ್ನು ನೆನಪಿಸುವ ಸಲುವಾಗಿ ಆಚರಿಸಲಾಗುತ್ತದೆ. ಇದು ಒಂದೇ ದಿನಕ್ಕೆ ಸೀಮಿತವಾಗಿರಬಾರದು. ಆಗಾಗ ನೆನಪಿಸಿಕೊಳ್ಳಬೇಕಾದ ಶಕ್ತಿ ಹೆಣ್ಣಿನಲ್ಲಿದೆ. ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವುದರಲ್ಲಿ ಹೆಣ್ಣಿನ ಪಾತ್ರ ಮುಖ್ಯವಾಗಿದೆ ಎಂದರು. ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಹಾಗೂ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಇದರ ಅಧ್ಯಕ್ಷ ಸಿಎ ಶಾಂತರಾಮ ಶೆಟ್ಟಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಮಾತನಾಡುತ್ತಾ, ಮಾನವೀಯತೆಯನ್ನು ಜಗತ್ತಿಗೆ ತಿಳಿಸಿಕೊಟ್ಟವರು ವಿವೇಕಾನಂದರು. ಭಾರತ ಒಂದು ಭದ್ರ ದೇಶ, ಆದರೆ ಇದನ್ನು ಬೇರ್ಪಡಿಸುವ ಕಾರ್ಯ ಬಹಳಷ್ಟು ಬಾರಿ ನಡೆದರೂ ಅದನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಭಾರತೀಯರಾದ ನಾವೆಲ್ಲರೂ ಒಟ್ಟಾಗಿರುವುದು ಇಂದು ಅವಶ್ಯಕ ಎಂದು ಹೇಳಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಅಥವಾ ಎಲ್ಪಿಜಿ ಕೊರತೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಹಾಗೂ ತೈಲ ಕಂಪನಿಗಳು ಬುಧವಾರ ಪುನರುಚ್ಚರಿಸಿವೆ. ಜೊತೆಗೆ ಇಂಧನ ಕೊರತೆ ಇದೆ ಎಂಬ ಅರ್ಥದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿರುವ ವದಂತಿಗಳನ್ನು ನಂಬದಂತೆ ಮತ್ತು ಧಾವಂತದಿಂದ ಇಂಧನ ಖರೀದಿಸದಂತೆ ನಾಗರಿಕರಲ್ಲಿ ಮನವಿ ಮಾಡಿದೆ. ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಭಾರತದ ಎಲ್ಲಾ ಸಂಸ್ಕರಣಗಳು ಸಾಕಷ್ಟು ಕಚ್ಚಾ ತೈಲ ದಾಸ್ತಾನು ಹೊಂದಿದ್ದು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಿಸಿದರು. ಅಲ್ಲದೆ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಪೂರೈಕೆಯಲ್ಲಿ ಯಾವುದೇ ಕೊರತೆ ಇಲ್ಲ. ದೇಶದಾದ್ಯಂತ ಪೆಟ್ರೋಲ್ ಬಂಕ್ಗಳು ಸಹಜವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಭಾರತ ಸೇರಿ 5 ದೇಶಗಳು ಮಿತ್ರ ರಾಷ್ಟ್ರ ಎಂದಿರುವ ಇರಾನ್ ಈ ದೇಶಗಳ ವಾಣಿಜ್ಯ ನೌಕಾಯಾನಕ್ಕೆ ಹೊರ್ಮುಜ್ ಜಲಸಂಧಿಯನ್ನು ತೆರೆಯುವುದಾಗಿ ತಿಳಿಸಿದೆ. ಜಾಗತಿಕ ತೈಲ ಸಾಗಣೆಯ ಜೀವನಾಡಿಯಾಗಿರುವ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಿರುವ ಇರಾನ್ ಇದೀಗ ಸುಯೆಜ್ ಕಾಲುವೆಯ ಪ್ರವೇಶ ದ್ವಾರ ಬಾಬ್ ಎಲ್ ಮಂಡೆಬ್ ಜಲಸಂಧಿಯನ್ನು ಮುಚ್ಚುವುದಾಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ನೇರ ಎಚ್ಚರಿಕೆ ನೀಡಿದೆ. ಕಲ್ಲಡ್ಕದ ಶ್ರೀರಾಮ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ನಡೆಯಿತು ವಸಾಹತು ಮನೋಭಾವದಿಂದ ಭಾರತೀಯತೆಡೆಗೆ ಒಂದು ಚಿಂತನೆ ಎಂಬ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೆಯಿತು ಬನ್ನಿ ನೋಡ್ಕೊಂಡು ಬರೋಣ. ವಸಾಹತು ಜಗತ್ತಿಗೆ ಹಂತ ಹಂತವಾಗಿ ಬದಲಾಗುತ್ತಿರುವ ಮಾನವ ಸಮಾಜವನ್ನು ಮತ್ತೆ ಭಾರತೀಯತೆಡೆಗೆ ಕರೆತರುವ ನಿಟ್ಟಿನಲ್ಲಿ ಹಲವು ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮಗಳು ನಡೆಯುತ್ತಿದೆ. ಅಂತಹ ಹೊಸತನದ ಬದಲಾವಣೆಗೆ ಇಲ್ಲೊಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜನೆಗೊಂಡಿತ್ತು. ಶ್ರೀರಾಮ ಪ್ರಥಮ ದರ್ಜೆ ಕಾಲೇಜು ಕಲ್ಲಡ್ಕ ರಾಷ್ಟ್ರೀಯ ವಿಚಾರ ಸಂಕಿರಣ ಎಂಬ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜ್ಞಾನಧಾರೆಯನ್ನ ಎರೆದಿದ್ದರು. ಸ್ವದೇಶಿ ಚಿಂತನೆ, ಸಂಸ್ಕೃತಿ ಬೆಳೆಸುವ ಗೋಷ್ಠಿಗಳು ವಿಭಿನ್ನವಾಗಿದ್ದವು. ಕಾರ್ಯಕ್ರಮವನ್ನು TV9 ಕನ್ನಡ ವಾಹಿನಿಯ ಹಿರಿಯ ನಿರೂಪಕ ಹಾಗೂ ಸಂಪಾದಕರಾದ ರಂಗನಾಥ್ ಭಾರದ್ವಾಜ್ ಉದ್ಘಾಟಿಸಿದರು. ಅವರು ಮಾತನಾಡುತ್ತಾ, ವಿದ್ಯಾರ್ಥಿಗಳ ಕಣಕಣದಲ್ಲೂ ಭಾರತೀಯತೆಯನ್ನು ತುಂಬುವುದರಿಂದ ಬದಲಾವಣೆಗಳ ಪರ್ವ ಖಂಡಿತ ಸಾಧ್ಯ ಎಂದರು. ಸರ್ ನಮಸ್ತೆ. ಈಗ ನಮ್ಮ ಭಾರತ ದೇಶ ಅಂತ ತಗೊಂಡಾಗ ನಮ್ಮ ರಾಷ್ಟ್ರದ ಸಂಸ್ಕೃತಿ ಆಗಿರ್ಬೋದು ಅಥವಾ ರಾಷ್ಟ್ರೀಯತೆಯನ್ನು ಉಳಿಸಿ ಬೆಳೆಸುವಲ್ಲಿ ಪ್ರತಿಯೊಬ್ಬ ಭಾರತೀಯನದು ಕೂಡ ಪಾಲು ಇದ್ದೇ ಇರ್ತದೆ. ಈಗ ಪತ್ರಕರ್ತರನ್ನು ತಗೊಂಡಾಗ ರಾಷ್ಟ್ರೀಯ ವಿಚಾರಧಾರೆಗಳಲ್ಲಿ ಪತ್ರಕರ್ತರು ಹೇಗೆ ಸಹಕಾರಿಯಾಗಬಲ್ಲರು? ನಮಗೆ ಸಾಕಷ್ಟು ಅವಕಾಶಗಳಿದೆ. ಯಾಕಂದರೆ ಈ ಬೇರೆ ಬೇರೆ ಈಗ ನಾವು ನಮ್ಮ ವೇದಿಕೆಯಲ್ಲಿ ಕೂತು ಮಾತಾಡುವಂಥದ್ದು ಒಂದು,
ಎರಡನೇದೇನು ಅಂತಂದರೆ ನೋಡಿ, ಇಂಥ ಸಂಸ್ಥೆಗಳಿಗೆ ಬಂದು ಮಾತಾಡೋದಿದೆಯಲ್ಲ, ಎಷ್ಟು ಜನರಿಗೆ ನಾವು ಮುಟ್ಟಿದ್ವಿ ಅಂತ ಹೇಳಿ. ಹೀಗಾಗಿ ಏನು ಅಂತಂದರೆ ಪತ್ರಕರ್ತರು ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚೆಚ್ಚು ಮಾತಾಡಬೇಕು. ಯಾರಾದರೂ ಕಾರ್ಯಕ್ರಮಗಳಿಗೆ ಕರೆದ್ರೆ, ವಿಚಾರ ಸಂಕಿರಣಗಳಿಗೆ ಕರೆದ್ರೆ ಹೋಗಬೇಕು. ಈವನ್ ಏನಂದರೆ ಈಗ ನಿಮ್ಮದು ಜರ್ನಲಿಸಮ್ ಕಾಲೇಜ್, ನೆಕ್ಸ್ಟ್ ಟೈಮ್ ಬಂದ ನಾನು ನಿಮ್ಮ ಕಡೆ ಬರ್ತೇನೆ ಆಯಿತಾ, ನಾನು ಬಂದು ಅಂಥ ಕಡೆ ಮಾತಾಡಿದಾಗ ನಾವು ಹೆಚ್ಚೆಚ್ಚು ಜನರನ್ನು ಮುಟ್ಲಿಕ್ಕೆ ಸಾಧ್ಯ ನಾವು. ಸೊ ಈ ಮುಖಾಂತರ ಏನು ಅಂದರೆ ನಮ್ಮತನ ಅನ್ನುವಂಥದ್ದು ಏನಿಲ್ಲ ಅದನ್ನು ಎಲ್ಲರಿಗೂ ಕೂಡ ಮುಟ್ಟಿಸುವಂಥ ಪ್ರಯತ್ನಗಳನ್ನು ಒಬ್ಬ ಪತ್ರಕರ್ತನಾಗಿ ಮಾಡ್ತಾರೆ. ಈ ರಾಷ್ಟ್ರೀಯ ವಿಚಾರ ಸಂಕಿರಣವು 4 ಹಂತದ ಗೋಷ್ಠಿಗಳಾಗಿ ನಡೆಯಿತು. ವಸಾಹತು ಮನೋಭಾವದಿಂದ ಭಾರತೀಯತೆಯೆಡೆಗೆ ಎಂಬ ಚಿಂತನೆಯನ್ನ ಕೇಂದ್ರೀಕರಿಸಿದವು. ಮೊದಲ ಗೋಷ್ಠಿಯಲ್ಲಿ ವಿಭು ಅಕಾಡೆಮಿ ಬೆಂಗಳೂರು ಇಲ್ಲಿನ ಪ್ರಾಧ್ಯಾಪಕರು ಹಾಗೂ ಸ್ಥಾಪಕರಾಗಿರುವ ಡಾಕ್ಟರ್ ಆರತಿ ವಿಭಿಯವರು ಭಾಷೆ, ಧರ್ಮ, ಸಂಸ್ಕೃತಿ ಮತ್ತು ಆಚರಣೆಗಳ ಮೇಲೊಂದು ಇಣುಕು ನೋಟ ಎಂಬ ವಿಷಯದ ಕುರಿತಾಗಿ ಹಲವು ವಿಷಯಗಳನ್ನು ತಿಳಿಸಿದರು. ಮ್ಯಾಮ್ ನಮಸ್ತೆ. ಈಗ ವಿಭು ಅಕಾಡೆಮಿ ನಮ್ಮ ಭಾರತೀಯ ಪರಂಪರೆಯನ್ನ ಆಧುನಿಕ ಜೀವನ ಶೈಲಿಯಲ್ಲೂ ಬೆಸೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕೆ ಯುವ ಜನರ ಸ್ಪಂದನೆ ಹೇಗಿದೆ ಅಂತ? ತುಂಬ ಚೆನ್ನಾಗಿದೆ. ನಾವು ಸುಮಾರು ದೇಶಾದ್ಯಂತ ಹಲವು ರಾಜ್ಯಗಳಿಂದ ನಮ್ಮ ಕೋರ್ಸಸ್ಗೆ ಬರ್ತಾರೆ. ರಾಮಾಯಣದ ಗ್ರಂಥಾಧ್ಯಯನ, ಭಾರತೀಯ ವಿಜ್ಞಾನದ ಲೋಹಶಾಸ್ತ್ರ, ಭೌತಶಾಸ್ತ್ರ, ಗಣಿತ, ಅವುಗಳ ಮೂಲದ ಅಧ್ಯಯನ, ಹೀಗೆ ಜ್ಯೋತಿಷಾಸ್ತ್ರ ಇರ್ಬೋದು, ಆಗಮಗಳಿರ್ಬೋದು, ರಾಮಾಯಣ, ಮಹಾಭಾರತ, ಗೀತ ಮತ್ತು ಸಂಗೀತ, ಸಂಸ್ಕೃತ, ಶಿಲ್ಪಶಾಸ್ತ್ರ, ಭಾರತೀಯ ಚಿತ್ರಕಲೆ, ಮೂಲ ಗ್ರಂಥಗಳು, ಮೂಲ ದಾಖಲೆಗಳು, ಮೂಲ ಪರಂಪರೆಗಳೇನಿದೆ ಅವುಗಳನ್ನು ಕಲಿಸ್ತೀವಿ. ಒಳ್ಳೆಯ ರೆಸ್ಪಾನ್ಸ್ ಇದೆ. ನಾವೇನು ದೊಡ್ಡ ಸಂಖ್ಯೆ ಬರ್ತಾರೆ ಅನ್ನೋ ನಿರೀಕ್ಷೆಯಿಂದ ಮಾಡಿಲ್ಲ, ಆದರೆ ಇದೆಲ್ಲ ಉಳಿಬೇಕು. ಇದು ಪಾರಂಪರಿಕ ವಿದ್ಯೆಗಳನ್ನು ಉಳಿಸ್ಬೇಕು, ಅಧ್ಯಾಪನ ಮಾಡಬೇಕು ಅಂತ ಹೊರಟಿದ್ದು. ಬಟ್ ನಮ್ಮ ನಿರೀಕ್ಷೆಗೆ ಮೀರಿ ಒಳ್ಳೆಯ ಸ್ಪಂದನ ಇದೆ. ಸುಮಾರು 13 ದೇಶಗಳಲ್ಲಿ ಇದ್ದಾರೆ ನಮ್ಮ ಸ್ಟೂಡೆಂಟ್ಸು. ಹೆಚ್ಚು ಅಂತರ್ಜಾಲದ್ದು ಆನ್ಲೈನ್ ಕೋರ್ಸಸ್ಸೇ ಮಾಡ್ತೀವಿ. ಮತ್ತು ಆಗಾಗ ಕೆಲವು ಶಿಬಿರಗಳು ಮತ್ತು ಹೆರಿಟೇಜ್ ಟೂರ್ಸು ಮತ್ತು ಆನ್ಲೈನ್ ಮೇಳನಗಳು ಅದೆಲ್ಲ ಮಾಡ್ತೀವಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಉಪಸ್ಥಿತರಿದ್ದರು. ಈ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಹೊಸತನದ ಭರವಸೆಯೂ ದೊರೆತಂತಾಗಿದೆ. ವಸಾಹತು ಮನೋಭಾವನೆಯಿಂದ ಹೊರಬರಲು ಇದೊಂದು ಉತ್ತಮ ವಿಚಾರ ಸಂಕಿರಣವಾಗಿತ್ತು ಎಂದರೆ ತಪ್ಪಾಗಲಾರದು. ರಾಜ್ಯದಲ್ಲಿ 2026-27ನೇ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಯ ದಾಖಲಾತಿಗೆ ಇರುವ 6 ವರ್ಷದ ಮಿತಿಯಲ್ಲಿ 2 ತಿಂಗಳು ಸಡಿಲಿಕೆ ಮಾಡಲಾಗಿದೆ. ಇದರೊಂದಿಗೆ 5 ವರ್ಷ 10 ತಿಂಗಳು ಪೂರೈಸಿದ ಮಕ್ಕಳನ್ನು ಪೋಷಕರು ಶಾಲೆಗೆ ದಾಖಲಿಸಬಹುದು. 1ನೇ ತರಗತಿಗೆ ಮಕ್ಕಳ ದಾಖಲಾತಿ ನಿಗದಿಪಡಿಸಿರುವ 6 ವರ್ಷಗಳ ಮಿತಿಯನ್ನು ಸಡಿಲಿಸಬೇಕೆಂಬುದು ಪೋಷಕರ ಬೇಡಿಕೆಯಾಗಿತ್ತು. ಅದಕ್ಕೆ ಸರ್ಕಾರ ಸ್ಪಂದಿಸಿದ್ದು 60 ದಿನಗಳ ಸಡಿಲಿಕೆ ಮಾಡಲಾಗಿದೆ. ಈ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲೂ ಬದಲಾವಣೆ ಮಾಡಲಾಗುವುದು ಎಂದು ಶಾಲಾ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಪ್ರತಿಯೊಂದು ಆರೋಗ್ಯ ಸಮಸ್ಯೆಗೂ ಇಂಗ್ಲಿಷ್ ಮೆಡಿಸಿನ್ ಅನ್ನೋ ಈ ಕಾಲದಲ್ಲಿ ಇಲ್ಲೊಬ್ರು ಹಲವಾರು ವರ್ಷಗಳಿಂದ ನಾಟಿ ಔಷಧಿಯನ್ನೇ ಕೊಡುತ್ತಾ ಜನಪ್ರಿಯತೆ ಗಳಿಸಿದ್ದಾರೆ. ತಮ್ಮ ಊರು ಮಾತ್ರವಲ್ಲದೆ ಪರ ಊರಿನವರಿಗೂ ಇವರ ನಾಟಿ ಔಷಧಿಯೇ ಸಂಜೀವಿನಿ. ಹಾಗಾದ್ರೆ ನಾಟಿ ವೈದ್ಯ ಲೋಕದಲ್ಲಿ ಅಪಾರ ಜ್ಞಾನ ಹೊಂದಿರುವ ಈಕೆ ಯಾರು? ಇವರ ಔಷಧಿಯ ಪ್ರಯೋಜನಗಳೇನು? ಹೀಗೆ ಅನೇಕ ವಿಷಯಗಳ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ವೀಕ್ಷಕರೇ, ನಾವಿದ್ದೇವೆ ಇವತ್ತು ಪುತ್ತೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿರುವ ಕೆಯ್ಯೂರಿನ ನಾಟಿ ವೈದ್ಯೆ ವೆಂಕಮ್ಮನವರ ಜೊತೆಗೆ. ಬನ್ನಿ, ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇವರು ಎಷ್ಟು ವರ್ಷಗಳಿಂದ ಸೇವೆಯನ್ನ ನಿರ್ವಹಿಸುತ್ತಿದ್ದಾರೆ, ಈ ಕ್ಷೇತ್ರದಲ್ಲಿ ಇವರ ಅನುಭವಗಳೇನು ಎಲ್ಲವನ್ನ ಕೇಳ್ಕೊಂಡು ಬರೋಣ ಇವರ ಮಾತುಗಳಲ್ಲೇ. ಅಮ್ಮ ನಮಸ್ಕಾರ. ಅಮ್ಮ, ಇತ್ತೆ ನಾಟಿ ವೈದ್ಯಕೀಯ ಪದ್ಧತಿ ಪಂಡ ಅವೊಂಜಿ ನಮ್ಮ ದೇಶದೊಂಜಿ ಶ್ರೇಷ್ಠ ಪರಂಪರೆ ಎಂದೇ ಪನೊಲಿ ಅಂಚೆ ಪುನಃ ಇತ್ತೆ ಜಾಸ್ತಿ ಜನಕ್ಲೆ ಇಂಗ್ಲಿಷ್ ಮರ್ದನೆ ಜಾಸ್ತಿ ಅವಲಂಬಿಸ ಒಂದುಲ್ಲೇರು. ಈರೊಂಜಿ ನಾಟಿ ಮರ್ದನ ಜನಕ್ಲೆಗೆ ಏತ್ ವರ್ಷದ ಬೊಕ್ಕ ಕೊರೊಂದುಲ್ಲೇರು? ಏನೊಂಜಿ ಶುರುವಾತು ಡೆಲಿವರಿಗೆ ಶುರುವಾತು 30 ವರ್ಷ ಮಾಡ್ತೆ ಆ ಬೇಲೆ ಆಯ್ತು ಕೊಯ್ತೆ ದುಂಬೆ ಏನು ಮಾಡ್ಪೆ ಈ ಬೇಲೆಲ್ಲ ಅಂಡ ಇತ್ತೆ ಐಕ್ಕ ಬಾಪುಜೇನು ಇತ್ತೆ ನೆನ್ನೆ ಮಾಡ್ಪುಣ ಆಯುರ್ವೇದಿ ಮಾಡ್ತಾವೆ. ಯಾರಂಡ ಜನಕ್ಕಳು ಬರ್ಪೆ, ನೂಲು ಕಟ್ಟಪೆ, ಭಸ್ಮ ಮಾಡ್ಪೆ, ದಿಷ್ಟಿ ದೆಪ್ಪೆ,
ಮಾಂತ ಕೆಲ ಮಾಂತ ಮದ್ದು ಏನು ಬರ್ಪೆ ಎಂಚಂದು ಇಡೆಗೆ ನಟ ತೋಜ್ಬಾರ ಬರ್ಪೇರು ದಾಯ್ತ ಒಂದು ಕೇಣಿಯರ ಬರ್ಪೇರು ಅಪ್ಪ ಇಂಚಿನವು ಇಂಚಿನ ಜಾಗೆ ಪೋಲೇಂದು ಎಂಕ ಆಪುನಂಡ ಏನ್ ಮಾಡ್ಬೇನೆ ಆಯ್ಜಿನಂಡ ಇಂಚಿನ ಜಾಗೆ ಪೋಲೇನಂದ ಪೋಪೇರು ಅಂಚ ಇತ್ತೆ ಒಂಜಿ ಈರ್ ಮರ್ದು ಕೊರಿಯರಗ್ ಶುರು ಮಲ್ತು ನೆಡ್ದು ಬೊಕ್ಕ ಇನಿತ್ತ ದಿನ ಮುಟ್ಟ ಒಂಜಿ ಏತ್ ಜನಕ್ಲು ಈರ್ನ ಸಾಧಾರಣ ಜೋಕ್ಲ ಒಂದು ಜನಕ್ಲು ಅವು ಕೊರ್ನವು ಏತೋ ಜನ ಅವು ಇತ್ತೆ ನಾಟಿ ಮರ್ದ್ ಕೊರ್ಪುನ ಪಂಡ ಇವು ನಮ್ಮ ಪರಿಸರಡ್ ತಿಕ್ಕುನನ್ಸಿತ್ನ ಗಿಡ ಮೂಲಿಕೆಲ್ ಮಾತ ಬಳಸ ಒಂದು ನಮ್ಮ ಮರ್ದ್ ಮಲ್ತದು ಕೊರ್ಪುನ ಅನ್ಸಿಪ್ಪುನಗ ಈರ್ ಇತ್ತೆ ಗಿಡ ಮೂಲಿಕೆಲ್ ಮಾತ ಬೋಡುಂದಿತ್ತಂಡ ಅವೇನು ಒಲ್ಪರ್ದು ನಾಡ್ದು ಕೊನದು ಕಾಡು ಗುಡ್ಡ ಇಡ್ಸು ಅಂತ ಪೋತು ನಾಡ್ದುಕೊಂಡ್ರು ಇತ್ತೆ ಬೋಡಂಡ ಇಂತ ಮಾಡ್ತದು ಕೊರೋನಂಡ ಬಲ್ಪು ಪೋಯಂಡ ಏನು ಅಯ್ನ ನಾಡ್ತು ಮತ್ತೊಂದೇ ರೂಪಾಯಿ ಅಯ್ನ ಬಯ್ಯನ ಮಾಡ್ತದಳ ರೂಪಾಯಿ ಈರೆ ಏರ್ಲ ಸಹಾಯ ಮಲ್ಪುನ ಅಂಚ ಬಲ್ದು ಒಪ್ಪನೆ ರೂಪಾಯಿ ಮುಕ್ಕ ಒಂದು ಬೆಕ್ಕು ಮೂಲ ಬೀಜ ಅನ್ಪೇರತ್ತ ಆ ಇಕ್ಕ ಕೊರ್ಪೆ ಅಂಚ ಪೂರ ಸಾಧಾರಣ ಅಂತ ಮಾಡ್ಪೇನು ಅಂಚ ಜನಕ್ಕೆಲ್ಲ ಬರ್ಪೇರಿ ಇಡೆಗೆ ಅಂಜ ಪುಣ್ಯತ ಅಂದ್ ಇತ್ತೆ ಆಸ್ಪತ್ರೆಗ್ ಪೋದು ಅಲ್ಪ ಗುಣ ಡಾಕ್ಟರ್ ನಕ್ಲು ಮರ್ದು ಕೊರ್ದು ಗುಣ ಆವಂದೆ ಈರ್ನಡೆಗ್ ಮರ್ದದೆ ತೊನೆರ ಬತ್ತಿನ ಮಸ್ತ್ ಜನ ಬತ್ತೇರ ಅವೊಂಜಿ ಖುಷಿ ಆತ ಅಲ್ಪ ಈರ್ನ ಕೈ ಕೋಡೆ ಆರ ಆಸ್ಪತ್ರೆ ಮುಜಿನಾದಿಗೆ ಪೋತು ಮರ್ದು ಮಾಡ್ತದು ಮುನಾತಿಜಿ ಅರೆ ಗೊತ್ತಿದ್ದೇನಿಗೆ ಎನ್ನ ಮೂಲೆ ಇಪ್ಪುನಾರು ಕೈ ಕಂಬೋಟೆ ಅಲ್ಲ ಅರೆ ಗೊತ್ತಾದಿಜಿ ಕೈ ಪೆತಲ್ಲಿ ತಾರು ಪಂಡತು ನಮ್ಮ ಆಡೆಗೊರ ಪೋಯ ದೊಡ್ಡ ನಡೆ ಕೂತು ವರ್ಕೊಂಡಂತ ಆರೇಲೆ ತೊಂದು ಹತ್ತನ ಇದೀವಿ ಇತ್ತ ಬಾರಿ ಖುಷಿ ಅಂದಾರೆ ಈಗ ಕೋಡೆಂಕ್ ರಂಡು ಸೀರೆ ದುಡ್ಡು ಪೂರಗುಣತ್ತು ಕೊರ್ತು ಇರು ಕತ್ತಲೆ ನೂಲ್ಲ ಕಟ್ಟವಂತ ಇರು ಅಂಚೊಂಜಿ ಜನಕ್ಲು ಒಂಜಿ ಮರ್ದು ಕೊರ್ತಾನಗ ಖುಷಿ ಹೊಡಿಪೆ ಎಂಕ್ಲಂಜಿ ಖುಷಿ ಅವು ಎಲ್ಲ ಕೇಂಡೋನ್ ತೆಪ್ಪೆ ಎಂಚಾತನ ನಂಗ ಕೊರ್ನಾಗ್ಲತ್ತ ಕೇನ್ ತೊಂಜಿ ನಮ್ಮ ಐನ ಪಿಂದೋ ನೋಡತ್ತ ಅಂತ ಬಂದು ಬಂಜಿನಾಗ್ಲ ಆಯರ ಮರ್ದು ರೂಪಾಯಿ ಜೋಕುಲು ಸುಮಾರು ಆಯೋ ಏನ್ ಮರ್ದು ಇತ್ತೆ ಅವೇ ಎತೋ ವರ್ಷ ಮರ್ದು ಮಂತ್ನೆಲ್ಲ ಮದಿಮೆದು ಸುಮಾರು ವರ್ಷ ಉಂದ ಜೋಕ್ಲ ಅವಂದ ಇಪ್ಪುನ ಕ್ಲಿಪ್ಪೇರು ಅಂಚ ಇಪ್ಪುನಗ ಅಂಚ ಬತ್ತು ಸುಮಾರು ಜನ ಬತ್ತದು ಮರ್ದು ಜೋಕ್ಲೆಗ್ ಮಾತ ಹುಷಾರಿಜ್ಜಂದನಗ ಮರ್ದು ಕೊರ್ಪಾರತ ಸೊ ಜೋಕ್ಲೆಗ್ ಎಂಚೆಂಚಿನ ಮಾತ ಆವಡುಂದು ಅವು ಏನು ಪಂಡೆಂಡ ಪಣಿಯಾರ ಇಡೇ ಕೊಂಡತಿ ಬರ್ಪೇರೆ ಏನಾದ್ರು ತೋಜ್ಬಾರ್ನಿ ಇಂಚ ಮಾಲ್ಪುಲೆ ಇಂಚಿನ ಮಾಲ್ಪುಲೆ ಪೂರ ಏನು ಪಂಡತು ಕೊಡ್ಪೆ ಎಂಚಿನ ಮತ ಸೀಕ್ಲೆಗ್ ಮತ ಇರು ಮರ್ದು ಕೊಡ್ತಾರೆ ಈತ ಸಾಧಾರಣ ಹೆಚ್ಚಿಗೆ ಸಾಧಾರಣ ಕೆಂಪು ತಾವಲ ಇಂಕ ಅಂದಾಜ್ ಹಾಕೊಂಡು ಅಂಡ ಇಂಕ ಇತ್ತ ಪೋಯಾರ ಹಾಪುಜಿ ಇತ್ತ ಆಯ್ನ ಮಾಲ್ಪುನಾಗ್ಲ ಅಡೆಗೆ ಕಡ ಕೊಡ್ಪೆ ಐನ ಒಂದು ಮಾಲ್ಪಡತ್ತ ರೂಢಿ ಮಾಲ್ಪಡತ್ತ ಐನ್ ಚಾಪುಜಿ ಇಂಕ ಈರ್ನ ಒಂಜಿ ಸೇವೆ ಜನಕ್ಲೆಗ್ ಈರ್ ಮಂತೊಂದಿಪ್ಪುನ ಸೇವೆಗ್ ಈರ್ನ ಇಲ್ಲಲ್ದಕ್ಲೆನ ಬೆಂಬಲ ಎಂಚ ಉಂಡು ಮಸ್ತ್ ಸಪೋರ್ಟ್ ಮನ್ಪೆರ ಇತ್ತೆ ಮಸ್ತ್ ರಾತ್ರಿದ ಟೈಮ್ ಮತ್ತ ಜನಕ್ಲು ಹುಷಾರಿಜ್ಜಂದ ಆದಿಪ್ಪುನಾಗ ಈರೆಡ ಮರ್ದಕ್ಕೆ ಏನಾರ ಬತ್ತಂಡ ಆ ಟೈಮ್ ಈರ್ ಎಂಚ ಮರ್ದು ಕೊರ್ಪೆ ಎತ್ತೆ ಟೈಮ್ ಜನಕ್ಲು ಮರ್ದು ಬತ್ತೇರ್ನಲ್ಲ ಇರ್ ಕೊರ್ಪರ ಜನಕ್ಲೆಗ್ ಈರ್ ಕೊರೊಂದಿಪ್ಪುನ ಈ ಸೇವೆನು ಗುರುತಿಸದ್ ಇರೆಗ್ ಸಮಾಜ ಡಿಪ್ಪುನಂಚಿತ್ನ ಬೇತೆ ಬೇತೆ ಸಂಘ ಸಂಸ್ಥೆಲ್ ಇರೆನ್ ಗುರುತಿಸದ್ ಪುರಸ್ಕಾರ ಇಂಚ ಕೊರ್ನಮಿನಿ ಸನ್ನಿವೇಶಲ ವಂಡಲ ಇತ್ತನ ಪನೋಲಿಯ ಇತ್ತನ ಸುಮಾರು ದಿಕ್ಕಿಟ ಆನೆ ಇಂಕ ಸನ್ಮಾನ ಒಂಜಿ ಎನ್ಮ ದಿಕ್ಕಿಟ ಅಂದ ಮಸ್ತ್ ಖುಷಿ ಆಪುಂಡತ ಖುಷಿ ಆಪುಂಡತ ಮುರಾಣಿತೆ ಒಡಿರು ಸ್ವಾಮಿಲಿನ ಮುಲ್ಪಂದ ದೇವಸ್ಥಾನತೆ ಐನ ಅವು ಅವೇ ಅಲ್ಲು ಅಂತ ತಿಕ್ಕ ಇನಿ ಒಂಜಿ ನಾಟಿ ವೈದ್ಯ ಪದ್ಧತಿದ ಬಗ್ಗೆ ಎಂಕ್ಲೆಗ್ ಮಸ್ತ್ ಮಾಹಿತಿ ತೆರಿಪದು ಕೊರ್ನ ಇರೆಗ್ ಸೊಲ್ಮೇಲ್ ಪಂಚರಾಜ್ಯಗಳ ಚುನಾವಣೆಯ ದಿನಾಂಕದ ಘೋಷಣೆ ತಡವಾಗಿದ್ದರಿಂದ ಕಳೆದ ವಾರ ಐಪಿಎಲ್ 19ನೇ ಆವೃತ್ತಿಯ ಮೊದಲ 20 ಪಂದ್ಯಗಳ ವೇಳಾಪಟ್ಟಿಯನ್ನು ಪ್ರಕಟಿಸಿದ ಬಿಸಿಸಿಐ ಗುರುವಾರ ಬಾಕಿ 50 ಪಂದ್ಯಗಳ ವಿವರವನ್ನು ಬಿಡುಗಡೆಗೊಳಿಸಿದೆ. ಇದರೊಂದಿಗೆ ಟೂರ್ನಿಯ ಎಲ್ಲ 70 ಲೀಗ್ ಪಂದ್ಯಗಳ ವೇಳಾಪಟ್ಟಿಯು ಪ್ರಕಟಗೊಂಡಿದ್ದು ಬಿಸಿಸಿಐ ಇದೀಗ ಏಪ್ರಿಲ್ 13ರಿಂದ ಮೇ 24ರವರೆಗೆ ನಡೆಯಲಿರುವ ಪಂದ್ಯಗಳ ವೇಳಾಪಟ್ಟಿ ಪ್ರಕಟಿಸಿದೆ. ಫೈನಲ್ ಪಂದ್ಯ ಮೇ 31ಕ್ಕೆ ನಿಗದಿಯಾಗಿದೆ.
ರಾಮಾಯಣ ಚಿತ್ರದ ಬಗ್ಗೆ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ರಾಮನವಮಿಯ ಸಂದರ್ಭದಲ್ಲಿ ಚಿತ್ರದ ಕುರಿತಾದ ಹೊಸ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ. ಕಳೆದ ಹಲವು ವರ್ಷಗಳ ಸತತ ಪರಿಶ್ರಮದ ಮೊದಲ ನೋಟವನ್ನು ಜಗತ್ತಿಗೆ ಪರಿಚಯಿಸಲು ಈ ಚಿತ್ರತಂಡ ಸಜ್ಜಾಗಿದೆ. ಹನುಮ ಜಯಂತಿಯಂದು ನಡೆಯಲಿರುವ ಗ್ರ್ಯಾಂಡ್ ವರ್ಲ್ಡ್ ರಿವೀಲ್ ಕೇವಲ ಸಿನಿಮಾದ ಅಪ್ಡೇಟ್ ಅಲ್ಲ, ಇದು ವಿಶ್ವದಾದ್ಯಂತ ಇರುವ ರಾಮ ಭಕ್ತರು ಮತ್ತು ಅಭಿಮಾನಿಗಳ ಸಂಭ್ರಮದ ಆಚರಣೆಯಾಗಲಿದೆ ಎಂದು ಚಿತ್ರದ ನಿರ್ಮಾಪಕ ನಮಿತ್ ತಿಳಿಸಿದ್ದಾರೆ. ಚಿತ್ರದ ತಾರಬಳಗವು ಅತ್ಯಂತ ಪ್ರಭಾವಶಾಲಿಯಾಗಿದ್ದು, ರಣಬೀರ್ ಕಪೂರ್ ಶ್ರೀರಾಮನಾಗಿ, ಸಾಯಿ ಪಲ್ಲವಿ ಸೀತೆಯಾಗಿ ಹಾಗೂ ಕನ್ನಡಿಗರ ಹೆಮ್ಮೆಯ ಯಶ್ ರಾವಣನ ಪಾತ್ರದಲ್ಲಿ ನಟಿಸಿರುತ್ತಾರೆ. ಇವರ ಜೊತೆಗೆ ಸನ್ನಿ ಡಿಯೋಲ್ ಹನುಮಂತನಾಗಿ ಮತ್ತು ರವಿ ದುಬೆ ಲಕ್ಷ್ಮಣನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದೀಗ ವಾರದ ವಿಶೇಷ ಸುದ್ದಿಗಳನ್ನ ನಿಮಿಷಗಳಲ್ಲಿ ನೋಡ್ತಾ ಬರೋಣ ನಮ್ಮ ವಿಕಸನ ಸೂಪರ್ ಫಾಸ್ಟ್ ನಲ್ಲಿ. ಭಾರತದಲ್ಲಿ 60 ದಿನಗಳ ಇಂಧನ ದಾಸ್ತಾನು ಇದೆ ಎಂದು ಸರ್ಕಾರದಿಂದ ಅಭಯ. ನೇಪಾಳದ ಪ್ರಧಾನಿಯಾಗಿ ಬಾಲೇನ್ ಪ್ರಮಾಣ. ನೇಪಾಳದ ಅತ್ಯಂತ ಕಿರಿಯ ಪ್ರಧಾನಿ ಎಂಬ ಹೆಗ್ಗಳಿಕೆ. ದೇಶದ ದೊಡ್ಡ ವಿಮಾನ ನಿಲ್ದಾಣಕ್ಕೆ ಪಿಎಂ ಮೋದಿಯಿಂದ ಚಾಲನೆ. ಬಾಕ್ಸ್ ಆಫೀಸ್ನಲ್ಲಿ 1300 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದ ದುರಂಧರ್ ಸಿನಿಮಾ. ಮಂಗಳೂರು ಬಂದರಿಗೆ ಆಗಮಿಸಿದ ಇನ್ನೊಂದು ಎಲ್ಪಿಜಿ ಹಡಗು. 1ನೇ ಕ್ಲಾಸ್ ಪ್ರವೇಶಕ್ಕೆ ವಿನಾಯಿತಿ, ವಯೋಮಿತಿಯನ್ನು 60 ದಿನ ಸಡಿಲಿಸಿದ ರಾಜ್ಯ ಸರ್ಕಾರ. ಲಕ್ಕುಂಡಿಯಲ್ಲಿ ಮ್ಯೂಸಿಯಂ ನಿರ್ಮಾಣ, ಸರ್ಕಾರ ಘೋಷಣೆ. ಭೀಮ್ ಆಪ್ನಲ್ಲಿ 5,000ವರೆಗೆ ಪಾವತಿ, ಇನ್ನು ಪಿನ್ ಬೇಕಾಗಿಲ್ಲ. ಶೀತಲ್ ದೇವಿಗೆ ವರ್ಷದ ಬಿಲ್ಲುಗಾರ್ತಿ ಪ್ರಶಸ್ತಿ. ಶಾಸಕರಿಗೆ ಐಪಿಎಲ್ ಪಂದ್ಯಗಳ 3 ಟಿಕೆಟ್ ಉಚಿತ. ಇದಿಷ್ಟು ಈ ವಾರದ ವಿಶೇಷ. ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ ಬಿಸಿ ಜರ್ನಲಿಸಂ.